ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಠಲ್ ಮಳಲಿ. ಸೊ ನಾನು ಇವತ್ತು ಮೆಂಟಲ್ ಎಬಿಲಿಟಿ ಕ್ವಶನ್ ಪೇಪರ್ನ ಬಿಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಿಡಿಸಿದ್ರೆ ಸೊ ಅದು ಭಾಳ ಜನರಿಗೆ ಹೆಲ್ಪ್ ಆಗುತ್ತೆ. ಯಾವ ಥರ ಕ್ವಶನ್ಸ್ ಬರ್ತವೆ, ಓಕೆ, ಯಾವುದೇ ರೀತಿ ಮುಂದಿನ PSI PC ಅಥವಾ FDA SDA ಅಥವಾ ಯಾವುದೇ ಇತರ ಎಕ್ಸಾಮ್ಸ್ GST PTR ಅಂತ ಕ್ವಶನ್ಸ್ ಪೇಪರಲ್ಲಿ ಸೊ ನಾವು ರೆಗ್ಯುಲರ್ ಆಗಿ ಯಾವ ಥರ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರ್ತಾವಂತ ನೋಡ್ಕೊಂಡು ಹೋಗೋಣ. ಸೊ ಬಟ್ ಇವತ್ತು ನಾನು ಬಿಡಿಸ್ತಾ ಇರೋದು ಸಿವಿಲ್ PC 2024ರಲ್ಲಿ ಕ್ವಶನ್ ಪೇಪರ್ ಯಾವ ಥರ ಬಂದಿದ್ವು, ಎಷ್ಟು ಕ್ವಶನ್ಸ್ ಬಂದಿದ್ವು ಅಂತೇಳಿ ನೋಡೋಣ. ಸೊ ಯೂಶ್ವಲಿ ಮಿನಿಮಮ್ 10 to 15 ಕ್ವಶನ್ಸು ಮೆಂಟಲ್ ಎಬಿಲಿಟಿ ಮೇಲೆ ಕೇಳ್ತಾ ಹೋಗ್ತಾರೆ. ಸೊ ಮೆಂಟಲ್ ಎಬಿಲಿಟಿ ಇದನ್ನು ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬಾರ್ದು. 1 ಮಾರ್ಕ್ಸ್ 0.25 ಮಾರ್ಕ್ಸಲ್ಲಿ ಕೂಡ ನೀವು ಕಳ್ಕೊಳ್ಳೋ ಮೀನ್ಸ್ ಆ ಪೊಸಿಷನ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮೆಂಟಲ್ ಎಬಿಲಿಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಸೊ ಸಿವಿಲ್ PC 2024ರಲ್ಲಿ 15 ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಮೊದಲ ಕ್ವಶನ್ ಯಾವ ಥರ ಇದೆ ಅಂದರೆ, ನಾನು 2 ಲ್ಯಾಂಗ್ವೇಜಲ್ಲಿ ಹೇಳ್ತಾ ಹೋಗ್ತೀನಿ, ಕನ್ನಡ ಆ್ಯಂಡ್ ಇಂಗ್ಲೀಷ್. ಸೊ ಇಟ್ ವಿಲ್ ಹೆಲ್ಪ್ ಟು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಆ್ಯಸ್ ವೆಲ್ ಆಸ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್. ಓಕೆ, ಸೊ ಮೊದಲನೇದು ಮೆಂಟಲ್ ಎಬಿಲಿಟಿ ಕ್ವಶನ್ ಯಾವ ಥರ ಇದೆ ಅಂದರೆ, ಈ ಸರಣಿಯನ್ನು ನೋಡಿ 31, 29, 24, 22, 17. ಸೊ ಮುಂದೆ ಯಾವ ಸಂಖ್ಯೆ ಬರಬೇಕು ಅಂತ ಕ್ವಶನ್. ಸೊ ಲುಕ್ ಆಟ್ ದಿಸ್ ಸಿರೀಸ್ 31, 29, 24, 22, 17. ಸೊ ವಾಟ್ ನಂಬರ್ ಶುಡ್ ಕಮ್ಸ್ ಇನ್ ದ ನೆಕ್ಸ್ಟ್. ಸೊ ಯಾವ ನಂಬರ್ ಬರುತ್ತೆ ಅಂತೇಳಿ ಕ್ವಶನ್ ಇದೆ. ಸೊ ಫಸ್ಟ್ ಈ ಥರ ಸೀರೀಸ್ ಕ್ವಶನ್ ಪೇಪರ್ಸಲ್ಲಿ ಸೊ ನಾವು ಫಸ್ಟ್ ಮೈಂಡಲ್ಲಿ ಬರಬೇಕು, ಪ್ಲಸ್ ಮಾಡಬೇಕಾ ಇಲ್ಲ ಮೈನಸ್ ಮಾಡಬೇಕಾ ಅಂಥೇಳಿ. ಸೊ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಅಂತ ಚೆಕ್ ಮಾಡ್ಬೋದು. ಸೊ ಇವಾಗ ನೋಡಿ 31, 29 ಏನು ಡಿಫ್ರೆನ್ಸ್ ಇದೆ? 2 ಡಿಫ್ರೆನ್ಸ್ ಇದೆ. ಸೊ 29 ಮತ್ತು 24ರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 5 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 24ರಿಂದ 27ರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 2 ಡಿಫ್ರೆನ್ಸ್ ಇದೆ. ಸೊ ಅದೇ ಥರ 22ರಿಂದ 17ರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 5 ಡಿಫ್ರೆನ್ಸ್ ಇದೆ. ಸೊ ಇವೆಲ್ಲ ನೋಡಿದಾಗ ನೆಕ್ಸ್ಟ್ ಡಿಫ್ರೆನ್ಸ್ ಏನು ಬರುತ್ತೆ? ಸೊ 2 ಡಿಫ್ರೆನ್ಸು 5, 2, 5, ನೆಕ್ಸ್ಟ್ 2 ಬರಬೇಕು. ಸೊ ಇನ್ ದ ಸೆನ್ಸ್ 17ರಲ್ಲಿ 2 ಕಳೆದ್ರೆ 15. ಸೊ ಈ 15 ನಮ್ಮದೇ ಆನ್ಸರ್ ಆಗಿರ್ತದೆ. ಓಕೆ, ಸೊ ಈ ಥರ ಕ್ವಶನ್ಸು ನೀವು ಮೈಂಡಲ್ಲೇ ಜಸ್ಟ್ ಎನಲೈಸ್ ಮಾಡಬೇಕು ಯಾವ ಥರ ಇರುತ್ತೆ. ನೆಕ್ಸ್ಟು ಅಕಸ್ಮಾತ್ ಇದು 15 ಕೊಟ್ಟಿದ್ರೆ ನೆಕ್ಸ್ಟು ಆನ್ಸರ್ ಏನಾಗಿರ್ತಿತ್ತು ಅಂಥೇಳಿ ನಿಮಗೆ ನನಗೆ ಗೊತ್ತಿರಬೇಕು. ಸೊ 15 ಅಂದರೆ ಇಲ್ಲಿ ಏನಾಗುತ್ತೆ? ಮೈನಸ್ ಆಗುತ್ತೆ 5. ಸೊ ಇಲ್ಲಿ 10 ಇರುತ್ತೆ. ಸೊ ಈ ಥರ. ಸೊ ಇವಾಗ ಕೇಳಿರೋದು 17ರ ನಂತರ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ದ ಆಪ್ಷನ್ಸ್ ವಿಲ್ ಬಿ A. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಯೂಶ್ವಲಿ ಕ್ಯಾಲೆಂಡರ್ ಕ್ವಶನ್ಸ್ ಕೂಡ ಇರ್ತವೆ. ಸೊ ಅದೇ ಥರ 2024 PCಯಲ್ಲಿ ಕೂಡ ಕೇಳಿದ್ದಾರೆ. ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರ್ತದೆ ಅಂತ ಕೇಳಿದ್ದಾರೆ. ಸೊ ಟುಡೇ ಈಸ್ ಮಂಡೇ. ಆಫ್ಟರ್ 61 days ವಿಚ್ ಡೇ ವಿಲ್ ಬಿ ಅಂತ ಕ್ವಶನ್ ಇದು. ಸೊ ಆಫ್ಟರ್ 61 days, ಸೊ ಒಂದು ವಾರಕ್ಕೆ 1 ವೀಕ್ಗೆ ಎಷ್ಟು ದಿನ ಇರುತ್ತೆ? 7 days. ಸೊ 7 days ಅಂದರೆ ಇಲ್ಲಿ 61 days ಆದ ನಂತರ ಅಂತ ಕೇಳಿದ್ದಾರೆ, 61 ದಿವಸ ಆದ ನಂತರ ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಟೋಟಲ್ 1 ವೀಕಿನಿಂದ ಡಿವೈಡ್ ಮಾಡಿದರೆ 7, 7 ಎಂಟ್ಲೆ 56. ಸೊ 8 ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ. ಸೊ 5. ಸೊ ಇವಾಗ ಏನು ಅನ್ಕೋಬೇಕು ನಾವು? ಇಂದು ಸೋಮವಾರ ಅಂದರೆ 8 ವೀಕ್ ಆದ ನಂತರನೂ ಅದು ಮಂಡೇನೇ ಇರುತ್ತೆ. ಸೊ ಇದು ನೆನಪಿರ್ಬೇಕು ನಮಗೆ, ಸೋಮವಾರನೇ ಇರುತ್ತೆ. ದ್ಯಾಟ್ ವಿಲ್ ಬಿ ಆಲ್ಸೋ ಮಂಡೇ ಇಟ್ ಸೆಲ್ಫ್. ದೆನ್ ನೆಕ್ಸ್ಟ್ ರಿಮೈಂಡರ್. ಸೊ 5 days, ನೆಕ್ಸ್ಟ್ 5 days ಕಂಟಿನ್ಯೂಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಇದು ಸೋಮವಾರ ಆದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ದೆನ್ ಸ್ಯಾಟರ್ಡೇ. ಸೊ 5ನೇ ದಿನ 1, 2, 3, 4, 5. ಸೊ
ದಿಸ್ ವಿಲ್ ಬಿ ದ 61th ಡೇ. ಸೊ 61th ಡೇ ಯಾವಾರ ಆಗುತ್ತೆ? ಸ್ಯಾಟರ್ಡೇ, ಶನಿವಾರ ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ ಬಿ, ಶನಿವಾರ. ಸೊ ಈ ಥರ ಕ್ವಶನ್ಸ್ ಬರ್ತವೆ. ಸೊ 61 ದಿವಸ ನೀವು ಕ್ಯಾಲೆಂಡರ್ ಹಾಕಿ ಲೆಕ್ಕ ಹಾಕ್ತಾ ಹೋದರೆ ಇಟ್ ವಿಲ್ ಟೇಕ್ ಟೈಮ್. ಸೊ ಟೈಮ್ ವೇಸ್ಟ್ ಆಗುತ್ತೆ. ಇವರದೇ 103 ಮೀನ್ಸ್ ಅದರಲ್ಲಿ ನೀವು ಇದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಹೋದರೆ ಬೇರೆ ಕ್ವಶನ್ಸ್ನ ತಗೊಳಕ್ಕಾಗಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ನೀವು ಟೈಮ್ ಉಳಿಸ್ತಾ ಹೋಗ್ಬೇಕು. ಬೇರೆ ಒಂದೊಂದು ಮ್ಯಾಥ್ಸ್ ಕ್ವಶನ್ಗಳು, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಏನಾಗ್ತವೆ, ಟೈಮ್ ಟೇಕಿಂಗ್ ಇರ್ತವೆ. ಸೊ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಇದರ ಟೈಮನ್ನು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್, ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಓಕೆ, ಅವನು 40% ಸೇಬುಗಳನ್ನು ಮಾರುತ್ತಾನೆ. ಅವನ ಹತ್ತಿರ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು? ಇನ್ ಇಂಗ್ಲಿಷ್, ಸೊ ಅ ಫ್ರೂಟ್ ಸೆಲ್ಲರ್ ಹ್ಯಾಡ್ ಸಮ್ ಆಪಲ್ಸ್. ಹಿ ಸೆಲ್ 40% ಆಫ್ ದ ಆಪಲ್ಸ್, ಸ್ಟಿಲ್ ಹ್ಯಾಸ್ 420 apples. So originally he had how many apples? ಓಕೆ, ಆ ಥರ ಕ್ವಶನ್ ಇದೆ. ಟೋಟಲ್ ಎಷ್ಟು ಆ್ಯಪಲ್ ಅಂತ ಕೇಳಿದ್ದಾರೆ. ಓಕೆ, ಟೋಟಲ್ ಅವನ ಹತ್ರ ಒಂದು ಬುಟ್ಟಿ ಇರುತ್ತೆ, ಆ ಬುಟ್ಟಿಯಲ್ಲಿ ಟೋಟಲ್ ಎಷ್ಟು ಪರ್ಸೆಂಟ್, 40% ಅವ್ನು ಮಾರಿದ್ದಾನೆ. ಸೊ ಉಳಿದಿದ್ದು 420. ಸೊ ಟೋಟಲ್ ಆಗಿ ಎಷ್ಟಿದ್ವು ಅಂತ ಕೇಳಿದ್ದಾರೆ. ಸೊ ಗಿವನ್ ಡೇಟಾ ವೆರಿ ಇಂಪಾರ್ಟೆಂಟ್. ಗಿವನ್ ಡೇಟಾ ಯಾವಾಗಲೂ ಏನು ಕೊಟ್ಟಿರ್ತಾರೆ ಅದನ್ನು ನಾವು ಬರ್ಕೋಬೇಕು ನೀಟಾಗಿ. ಅದನ್ನು ಬರ್ಕೊಂಡ್ರೆ ಅರ್ಧ ಕ್ವಶನ್ ನಿಮಗೆ ಆನ್ಸರ್ ಸಿಕ್ಕಂಗೆ. ಓಕೆ, ಸೊ 40% ಸೇಬುಗಳು ಮಾರಿರ್ತಾನೆ. ನೆಕ್ಸ್ಟು ಉಳಿದಿದ್ದೆಷ್ಟು? 60% ಉಳಿದಿರ್ತವೆ. ಸೊ 60% ಉಳಿದಾವ ಅಂದರೆ ಎಷ್ಟು ಉಳಿದಿದ್ದಾವೆ? 420. ಇದರ ಆನ್ಸರ್ ಗೊತ್ತಿದೆ ನಮಗೆ. 420 ಆ್ಯಪಲ್ಸ್ ಉಳಿದಿದ್ದಾವೆ ಅವನ ಹತ್ರ. ಸೊ 60%ಗೆ 420 ಆದರೆ ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್. ಸೊ ಎರಡು ಇಂಟು ಮಾಡಿದರೆ ನಿಮಗೆ 40% ಇದ್ದಾಗ ಎಷ್ಟು ಆ್ಯಪಲ್ ಇದ್ವು ಅಂತ ಗೊತ್ತಾಗುತ್ತೆ. ಸೊ 420 ಇಂಟು 40 ಡಿವೈಡೆಡ್ ಬೈ 60. ಸೊ ಇದು 0, ಇದು 0 ತೆಗೆದ್ರೆ 6 1 6 7 7 4 28 280 ಆ್ಯಪಲ್ಸು ಅವನು ಮಾರಿದ್ದಾನೆ. 280 ಸೇಬು ಅವನು ಮಾರಿದ್ದಾನೆ. ಅವನ ಹತ್ರ ಎಷ್ಟಿದ್ವು? 420 ಉಳಿದಿದ್ವು ಸೆಲ್ ಮಾಡಿದ್ಮೇಲೆ. ಎಷ್ಟು ಸೆಲ್ ಮಾಡಿದ್ದಾನೆ? 280. ಸೊ 280 ಪ್ಲಸ್ 420. ಸೊ ಎರಡು ಕೂಡಿಸಿದ್ರೆ ನಿಮಗೆ ಆನ್ಸರ್ ಎಷ್ಟು, ಟೋಟಲ್ ಎಷ್ಟು ಅವನ ಹತ್ರ ಸೇಬುಗಳು ಇದ್ದವು ಅಂತೇಳಿ ಗೊತ್ತಾಗುತ್ತೆ. ಹೌ ಮೆನಿ ಆ್ಯಪಲ್ಸ್ ಹಿ ಹ್ಯಾಡ್ ಮೀನ್ಸ್ 700. ದಟ್ ಈಸ್ ಡಿ ಆನ್ಸರ್. ಓಕೆ, ಈ ಥರ. ಸೊ ಇನ್ನೂ ಒಂದು ಮೆಥಡ್ ಇದೆ, ಆ ಥರನೂ ನೀವು ಆನ್ಸರ್ ಮಾಡ್ಬೋದು ಇದನ್ನು. ಸೊ ಯಾವ ಥರ ಅಂದರೆ, ಸೊ 40% ಸೇಬು ಅವನು ಸೆಲ್ ಮಾರಿರ್ತಾನೆ. ಸೊ 60% ಅವನ ಹತ್ರ ಉಳಿದಿರ್ತವೆ. 60% ಅಂದರೆ 420. ಸೊ 60%ಗೆ 420 ಆ್ಯಪಲ್ಸ್ ಇದಾವೆ ಅಂದರೆ 1%ಗೆ ಎಷ್ಟು? 420 ಡಿವೈಡೆಡ್ ಬೈ 60. ಸೊ 0 0 ಹೋಯಿತು, 6 1 6 7. ಸೊ 1% ಈಕ್ವಲ್ ಟು 7 ಸೇಬುಗಳು. ಓಕೆ, ಸೊ ನಮಗೆ 100%, ಇದಕ್ಕೆ 100% ಅಂತ ಕೇಳಿದ್ರೆ ಡೈರೆಕ್ಟಾಗಿ ಇದಕ್ಕಿಂಟು 100 ಮಾಡಿಬಿಟ್ರೆ 700 ಆ್ಯಪಲ್ಸ್ ಆಗ್ತವೆ. ಸೊ ಈ ಥರನೂ ಆನ್ಸರ್ ಮಾಡ್ಬೋದು. ಸೊ ದೆರ್ ಆರ್ ಮೆನಿ ವೇಸ್ ಯು ಕ್ಯಾನ್ ಆನ್ಸರ್ ದ ಕ್ವಶನ್ಸ್. ಓಕೆ, ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡ್ನ ನೀವು ಫಾಲೋ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. ಓಕೆ, ಸೊ ದಿಸ್ ಈಸ್ 14 ಕ್ವಶನ್ 2024 PCL ಕೇಳಿರುವಂಥದ್ದು. ಇದರಲ್ಲಿ ಏನು ಕೇಳಿದಾನಂದರೆ, 7 ಪುರುಷರು 6 ಮಹಿಳೆಯರು ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳ ಆಯ್ಕೆ ಹೇಗೆ ಮಾಡಬೇಕು? ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು? From a group, 7 men, 6 women, 5 persons are to be selected to form a committee so that at least 3 men are there on the committee.
ಹೌ ಮೆನಿ ವೇಸ್ ಇಟ್ ಕ್ಯಾನ್ ಬಿ ಡನ್. ಸೊ ಟೋಟಲ್ ಎಷ್ಟು ಥರ ಎಷ್ಟು ಕಮಿಟಿ ರಚಿಸ್ಬೋದು ಈ ಥರ ಕಾಂಬಿನೇಷನ್ ಇಟ್ಕೊಂಡು. ಸೊ ಈ ಥರ ಕಾಂಬಿನೇಷನ್ ಅಂತ ಕೇಳಿದ್ರೆ ಸೊ ನಿಮಗೆ ಒಂದು ಫಾರ್ಮುಲಾ ನೆನಪಿರಬೇಕು. NCR equal to n factorial divided by r factorial minus n minus r factorial. ಸೊ ಇದನ್ನು ಯಾವ ಥರ ಅಂತ ಹೇಳ್ತೀನಿ, ಡೋಂಟ್ ವರಿ. ಸೊ ಎಷ್ಟು ರೀತಿ ಅಂತ ಕೇಳಿದರೆ ಕಾಂಬಿನೇಷನ್ ಅಂತ ಹೇಳಿ. ಸೊ ಇಲ್ಲಿ ಏನು ಕೇಳಿದ್ದಾರೆ, 7 ಮತ್ತು 6 ಪುರುಷರು, ಟೋಟಲ್ 7 ಜನ ಮೆನ್ ಇದ್ದಾರೆ, 6 ಮಹಿಳೆಯರಿದ್ದಾರೆ. ಇಲ್ಲಿ 5 ಜನ, ಮಿನಿಮಮ್ 5 ಜನದೊಂದು ಕಮಿಟಿ ಮಾಡಬೇಕು ಅಂತ ಹೇಳಿದ್ದಾರೆ ಅವರು. ಸೊ ಬಟ್ ಅದರಲ್ಲಿ ಏನಿದೆ ಕ್ವಶನು, ಮಿನಿಮಮ್ 3 ಜನ ಪುರುಷರು ಇರಲೇಬೇಕು. ಮಿನಿಮಮ್, ಮ್ಯಾಕ್ಸಿಮಮ್ ಎಷ್ಟಾದರೂ ಇರಲಿ, ಬಟ್ ಮಿನಿಮಮ್ 3 ಜನ ಕಂಪಲ್ಸರಿ ಮೆನ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಮೆನ್ನದ್ದೇನೆ ಸಪ್ರೇಟ್ ಮಾಡೋಣ, ವುಮನ್ನದ್ದೇ ಸಪ್ರೇಟ್ ಮಾಡೋಣ, ಆ ಥರ ಕಾಂಬಿನೇಷನ್ ಇಟ್ಕೊಂಡು ಮಾಡೋಣ. ಯಾವ ಥರ ಅಂದರೆ ತೋರಿಸ್ತೀನಿ ನೋಡಿ. ಸೊ ಟೋಟಲ್ 7 ಜನ ಪುರುಷರಿದ್ದಾರೆ, ಅದರಲ್ಲಿ 3 ಜನ ಮಿನಿಮಮ್ ಅಂತ ಅಂದಿದ್ದೆ ನಾನು. ಓಕೆ, ಇಲ್ಲಿ 3 ಜನ ಮೆನ್ ಹೋದರೆ ವುಮನ್ ಎಷ್ಟು ಉಳಿತಾರೆ, 5 ವ್ಯಕ್ತಿಗಳು ಅಂತ ಹೇಳಿದ್ದಾರೆ. 3 ಮೆನ್ ಅಂತ ಅಂದರೆ 2 ವುಮನ್ಸ್ ಆಗ್ತಾರೆ. ಯಾಕಂದರೆ ಒಂದು ಕಮಿಟಿಯಲ್ಲಿ 5 ಜನ ಇರಬೇಕು. ಸೊ 3 + 2 5 ಆಗ್ತದೆ. ಸೊ ಎಷ್ಟು ಮಹಿಳೆಯರಿದ್ದಾರೆ ಅದು ಇಲ್ಲಿ ಬರ್ಕೋಬೇಕು ನಾವು. ಓಕೆ, 7C3 6C2 ಪ್ಲಸ್ ಎಷ್ಟು ರೀತಿಯಲ್ಲಿ ಅಂತ ಕೇಳಿದ್ದಾರೆ ಅವರು. ಓಕೆ, ಅದಕ್ಕೆ ಮೆನ್ನು 3 ಜನ ಅಂದರೆ ಮಿನಿಮಮ್ 3 ಜನ. ನಾವು 4 ಯೂಸ್ ಮಾಡ್ಬೋದು, 5 ಯೂಸ್ ಮಾಡ್ಬೋದು. ಯಾಕಂದರೆ ಹುಡುಗಿರು ಇಷ್ಟೇ ಇರ್ಬೇಕಂತ ಹೇಳಿಲ್ಲ ಅವರು, ಮಹಿಳೆಯರು ಇಷ್ಟೇ ಇರ್ಬೇಕಂತ ಹೇಳಿಲ್ಲ, ಬಟ್ ಮೆನ್ ಇರ್ಬೇಕಂತ ಹೇಳಿದ್ದಾರೆ. ಸೊ ಮೆನ್ ಇರ್ಬೇಕಂದ್ರೆ ನೆಕ್ಸ್ಟ್ ಏನು ಮಾಡ್ಬೋದು ನಾವು, 7C 4 ಜನ ಗಂಡು ಮಕ್ಕಳನ್ನು ತಗೊಳ್ಳೋಣ, ಮೀನ್ಸ್ ಪುರುಷರನ್ನು ತಗೊಳ್ಳೋಣ ನಾವು. ಸೊ ಇಲ್ಲಿ 4 ಜನ ತಗೊಂಡ್ರೆ ಏನಾಗ್ತೈತೆ, 6C. ನೆಕ್ಸ್ಟು ಇಲ್ಲಿ 4 ಜನ ಅದಾರ ಅಂದರೆ ಒಬ್ಬರಿಗೆ ಮಾತ್ರ ಅವಕಾಶ ಉಳಿತೈತಿ ಮಹಿಳೆಯರಿಗೆ. ಸೊ ಇದು 1 ಅಂತ ಆಗ್ತೈತಿ, 6C1 ಪ್ಲಸ್ ಏನು ಮಾಡ್ಬೋದು, ನೆಕ್ಸ್ಟ್ ಕಾಂಬಿನೇಷನ್ ಯಾವ ಥರ ತಗೋಬೋದು ನಾವು, 7C 5 ಜನ ನಾವು ಪುರುಷರನ್ನೇ ತಗೋಬೋದು. ಯಾಕಂದರೆ ಅವರು ವುಮನ್ಸ್ ಇಷ್ಟು ಇರ್ಬೇಕಂತೇಳಿ ಕಂಪಲ್ಸರಿ ಏನೂ ಇಲ್ಲ. ಸೊ 5 ಜನ ಹುಡುಗರನ್ನೇ ತಗೊಳ್ಳೋಣ, ಮೀನ್ಸ್ ಪುರುಷರನ್ನೇ ತಗೊಳ್ಳೋಣ, ಇಂಟು 6C ಇಲ್ಲಿ 0 ಆಗ್ತೈತಿ. ಯಾಕೆ ಹೇಳಿ, ವುಮನ್ಸ್ ಯಾರೂ ಇಲ್ಲ, ಓನ್ಲಿ ಗಂಡು ಮಕ್ಕಳು ಮೀನ್ಸ್ ಪುರುಷರಷ್ಟೇ ಇದ್ದಾರೆ, ಇನ್ ದ ಸೆನ್ಸ್ 5. ಓಕೆ, ಸೊ ಇದನ್ನು ನಾವು ನೀಟಾಗಿ ಬಿಡಿಸ್ತಾ ಹೋದರೆ ಆನ್ಸರ್ ಬರುತ್ತೆ. 7C3 6C2 ಪ್ಲಸ್ 7C4 6C1 ಪ್ಲಸ್ ಇದನ್ನು ಕಾಂಬಿನೇಷನ್ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. 3 + 2 5 ಜನ ಆದರು, ಇಲ್ಲೂ 5 ಜನ ಆದರು, ಇಲ್ಲೂ 5 ಜನ ಆದರು. ಸೊ ಇದೇ ಲಾಸ್ಟು, ಇದಕ್ಕೆ ನೆಕ್ಸ್ಟ್ ಹೋಗೋಕ್ಕೆ ಬರೋಲ್ಲ. ಯಾಕಂದರೆ 5 ಜನ ಮ್ಯಾಕ್ಸಿಮಮ್ ಮುಗೀತು ಟೀಮಲ್ಲಿ. ಸೊ ಈ ಥರ ಫ್ಯಾಕ್ಟೋರಿಯಲ್ ಇದನ್ನು ಈ ಫಾರ್ಮುಲಾದಲ್ಲಿ ಅದನ್ನು ಆನ್ಸರ್ ಹಾಕ್ಕೊಂತ ಹೋಗೋಣ. ಸೊ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ R ಅಂದರೆ ಇದು. ಸೊ R ಅಂದರೆ 3 ಫ್ಯಾಕ್ಟೋರಿಯಲ್ n ಮೈನಸ್ R, 7ರಲ್ಲಿ 3 ತೆಗೆದ್ರೆ 4 ಬರುತ್ತೆ. ಸೊ 4 ಫ್ಯಾಕ್ಟೋರಿಯಲ್ ಇಂಟು, ಸೊ ಅದೇ ಥರ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ R ಅಲ್ಲಿ 4 ತೆಗೆದ್ರೆ 2 ತೆಗೆದ್ರೆ 4 ಫ್ಯಾಕ್ಟೋರಿಯಲ್. ಸಾರಿ, ದಿಸ್ ವಿಲ್ ಬಿ ಸೊ 6 ಫ್ಯಾಕ್ಟೋರಿಯಲ್, ನೆಕ್ಸ್ಟು 2 ಫ್ಯಾಕ್ಟೋರಿಯಲ್. ಸೊ 6 2 ತೆಗೆದ್ರೆ 4 ಬರುತ್ತೆ, 4 ಫ್ಯಾಕ್ಟೋರಿಯಲ್. ಓಕೆ, ಪ್ಲಸ್ ಇದೇ ಥರ ಇವೆಲ್ಲನೂ ನಾವು ಬಿಡಿಸ್ತಾ ಹೋಗಬೇಕು. ಓಕೆ, 4 ಫ್ಯಾಕ್ಟೋರಿಯಲ್ ಇಂಟು 7ರಲ್ಲಿ 4 ತೆಗೆದ್ರೆ 3 ಫ್ಯಾಕ್ಟೋರಿಯಲ್. ಸೊ ಇದೇ ಥರ ಇದು 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಪ್ಲಸ್ ಇದು 7C5. ಸೊ 7 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಇಂಟು 7ರಲ್ಲಿ 5 ತೆಗೆದ್ರೆ 2 ಫ್ಯಾಕ್ಟೋರಿಯಲ್. ಸೊ 6C0. ಸೊ 6C0 ಅಂದರೆ ಇದು ಯಾವಾಗಲೂ 1 ಆಗಿರುತ್ತದೆ. ಓಕೆ, ಸೊ ಇಂಟು 1. ಇದನ್ನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸ್ಪಾಂಡ್ ಮಾಡ್ತಾ ಹೋಗೋಣ.
ಸೊ 7 ಫ್ಯಾಕ್ಟೋರಿಯಲ್ ಅಂತ ಯಾವ ಥರ ಬರೀತಾರೆ ಅಂದರೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ಇದು ಫ್ಯಾಕ್ಟೋರಿಯಲ್. ಸೊ ಯಾವುದೇ ಥರ ಫ್ಯಾಕ್ಟೋರಿಯಲ್ ಅಂದರೆ ಅದರ ಮಿನಿಮಮ್ ನಂಬರ್, ಅದರ ನೆಕ್ಸ್ಟ್ ನಂಬರ್ ಹಾಕ್ಕೋತಾ ಹೋದರೆ ಅದರದ್ದು ಎಕ್ಸ್ಪಾನ್ಷನ್ ಆಗುತ್ತೆ. ಸೊ 7 ಫ್ಯಾಕ್ಟೋರಿಯಲ್ ಅಂತಂದರೆ ಏನು, ಇದರಲ್ಲಿ 7 ಇಂಟು 6 ಇಂಟು 5. ಸೊ 5 ನೆಕ್ಸ್ಟ್ 4 ಬರಿಬೇಕು ಅನ್ಕೊಂಡಿದ್ದೆ, ಆಲ್ರೆಡಿ ಇಲ್ಲಿ 4 ಇದೆ, ಆ 4 ಕ್ಯಾನ್ಸಲ್ ಆಗುತ್ತೆ. ಓಕೆ, ನಾವು ಅವಾಗ ಓನ್ಲಿ 4 ಕ್ಯಾನ್ಸಲ್ ಆದರೆ ಅದ್ರ ಎರಡೂ ಕ್ಯಾನ್ಸಲ್ ಆಗ್ತವೆ. 4 3 2 1 ಮೇಲೇನು 4 3 2 1 ಕೆಳಗಡೆ 4 3 2 1 ಎರಡು ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್ ಮಾತ್ರ ಉಳಿಯುತ್ತೆ. 3 ಇಂಟು 2 ಇಂಟು 1 ಬರೆದ್ರೂ ನಡೆಯುತ್ತೆ, ಬರಲಿಲ್ಲ ಅಂದರೂ ನಡೆಯುತ್ತೆ. ಓಕೆ, ನೆಕ್ಸ್ಟ್ 6 ಫ್ಯಾಕ್ಟೋರಿಯಲ್. ಸೊ 6 ಇಂಟು 5 ಇಂಟು 4 ಬರಿಬೇಕು ಅನ್ಕೊಂಡಿದ್ದೆ, ಇಲ್ಲಿ 4 ಇದೆ ಆಲ್ರೆಡಿ. 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಎರಡೂ ಕ್ಯಾನ್ಸಲ್ ಆಗ್ತವೆ. ಓಕೆ, ದೆನ್ 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1. ಸೊ ನೆಕ್ಸ್ಟು ಪ್ಲಸ್ಸು. ಸೊ 7 ಫ್ಯಾಕ್ಟೋರಿಯಲ್ ಅಂತಂದರೆ 7 ಇಂಟು 6 ಇಂಟು 5. ನೆಕ್ಸ್ಟ್ 4 ಫ್ಯಾಕ್ಟೋರಿಯಲ್ ಬರಿಬೇಕು ಅಂದ್ಕೊಂಡೆ, ಸೊ ಆಲ್ರೆಡಿ 4 ಇದೆ, ಅದು ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಓನ್ಲಿ ಉಳಿದಿರೋದು 3 ಇಂಟು 2. ಸೊ ಈ ಥರ. ನೆಕ್ಸ್ಟ್ ಇಂಟು 6 ಫ್ಯಾಕ್ಟೋರಿಯಲ್ ಅಂತ ಇದೆ. ಸೊ 6 ಇಂಟು 5 ಬರೆದ್ರೆ 5 ಆಲ್ರೆಡಿ ಇದೆ ಅಲ್ಲಿ, 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಸೊ 6 ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಮೀನ್ಸ್ 1 ಓನ್ಲಿ. ಸೊ ನೆಕ್ಸ್ಟು 7 ಫ್ಯಾಕ್ಟೋರಿಯಲ್ ಇದೆ. 7 ಇಂಟು 6 5 ಇದೆ ಆಲ್ರೆಡಿ, 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 ಬರುತ್ತೆ ಉಳಿದಿರೋದು. ಓಕೆ, ಸೊ ಈ ಥರ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಬಿಡಿಸ್ತಾ ಹೋಗ್ಬೋದು. ಓಕೆ, ಸೊ ಇವಾಗ ನೆಕ್ಸ್ಟು 2 ಮೂರಲೆ. ಓಕೆ, ಇಷ್ಟು ಉಳಿತು. ನೆಕ್ಸ್ಟು ಇದು 3 ಇಂಟು 2 6 ಹೋಯಿತು. ನೆಕ್ಸ್ಟು 2 1 2 3. ನೆಕ್ಸ್ಟು 3 2 6, ಇದು 6 ಕ್ಯಾನ್ಸಲ್ಲು. ಸೊ ಉಳಿದಿರೋದೇನು 7 ಇಂಟು 5. ಸೊ 7 ಇಂಟು 5 ಇಲ್ಲಿ ಬರ್ಕೋತೀನಿ ನೋಡಿ. 7 ಇಂಟು 5 ಇಂಟು 3 ಇಂಟು 5 ಪ್ಲಸ್ ಇಲ್ಲಿ ನೆಕ್ಸ್ಟು 7 ಇಂಟು 6. ಸೊ 6 5 6 ಐದಲೆ 30, 3 7 21. ಸೊ ಇದನ್ನು ನೀವು ಡೈರೆಕ್ಟಾಗಿನೂ ಬರ್ಕೋಬೋದು, ಟೈಮ್ ಸೇವ್ ಮಾಡ್ಬೋದು ಅಂದರೆ ಈ ಥರನೂ ಬರ್ಕೋಬೋದು. ನೆಕ್ಸ್ಟು 7 3 21. ಓಕೆ, ಸೊ ಇದನ್ನು ಕೂಡ ಇಂಟು ಮಾಡಿ ನೀವು ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಅಂದರೆ 5 5 25, 25 3 75. ಸೊ 75 ಇಂಟು 7 ಸೊ 7 5 35, 7 7 49 ಅಂದರೆ 52, 525 ಆಗುತ್ತೆ. ಸೊ 525 ಪ್ಲಸ್ 210 ಪ್ಲಸ್ 21. ಸೊ ಈ ಥರ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡುವಾಗ 5 ಪ್ಲಸ್ 1 6. ಸೊ ನೀವು ಡೈರೆಕ್ಟಾಗಿ 6 ಲಾಸ್ಟ್ ಡಿಜಿಟ್ ಇರೋದು ಇದೊಂದೇ ಆಪ್ಷನ್. ಸೊ ಈ ಥರ ಡೈರೆಕ್ಟಾಗಿ ನೀವು ಡಿ ಅಂತೇಳಿ ಸೆಲೆಕ್ಟ್ ಮಾಡ್ಬೋದು. ಓಕೆ, ಅಥವಾ ನಿಮ್ಗೆ ಕನ್ಫರ್ಮೇಷನ್ ಬೇಕಂದರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಟ್ ಒನ್. ಸೊ 2 2 4 ಒಂದು 5. ಸೊ 5 2 7. ಸೊ ಯುವರ್ ಆನ್ಸರ್ 756. ಸೊ 756 ನಿಮ್ಮ ಆನ್ಸರ್ ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಆನ್ಸರ್ 756. ಸೊ ಈ ಥರ. ಬಟ್ ನಿಮ್ಮ ಮೇನ್ ಫಾರ್ಮುಲಾ ಅಂದರೆ NCR. ಈ ಫಾರ್ಮುಲಾ ನೆನಪಿಟ್ಕೋಬೇಕು ನೀವು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಥರ ಕ್ವಶನ್ ಬರೋದು ಭಾಳ ಕಡಿಮೆ, ಬಟ್ ಬಂದ್ರೂ ನೀವು ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಈಸಿಯಾಗಿ ನೆನಪುಳಿಯುತ್ತೆ. ಓಕೆ, ಸೊ ಮುಂದಿನ ಕ್ವಶನ್ 15ದ್ದು. ಸೊ ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮನಾಗಿರುತ್ತದೆ. ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ. ಸೊ ಒರಿಜಿನಲ್, ವಾಟ್ ಈಸ್ ದ ಒರಿಜಿನಲ್ ವ್ಯಾಲ್ಯೂ ಮೀನ್ಸ್ ವಾಟ್ ಈಸ್ ದ ಪಾಸಿಟಿವ್ ನಂಬರ್. ಧನಾತ್ಮಕ ಸಂಖ್ಯೆ ಅಂದರೆ ಸೊ ಪಾಸಿಟಿವ್ ನಂಬರ್ ಇರುತ್ತೆ ಧನಾತ್ಮಕ ಅಂದರೆ, ಅಥವಾ ಋಣಾತ್ಮಕ ಅಂತ ಕೊಟ್ಟಿದ್ರೆ ನೆಗೆಟಿವ್ ನಂಬರ್ ಇರುತ್ತೆ. ಸೊ ಇದು ನೆನಪಿರ್ಬೇಕು ನಮಗೆ. ಫೈಂಡ್ ದ ಪಾಸಿಟಿವ್ ನಂಬರ್ ವಿಚ್ ವೆನ್ ಇನ್ಕ್ರೀಸ್ಡ್ ಬೈ 17.
ಈಸ್ ಈಕ್ವಲ್ಸ್ ಟು 60 ಟೈಮ್ಸ್ ಆಫ್ ದ ರೆಸಿಪ್ರಿಕಲ್ ಆಫ್ ದಟ್ ನಂಬರ್. ಸೊ ಇದನ್ನು ಫಸ್ಟ್ ಗಿವನ್ ಯಾವ ಥರ ಬರ್ಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಡೇಟಾ ಯಾವ ಥರ ಕೊಟ್ಟಿರ್ತಾರೆ ಅದನ್ನು ನೀಟಾಗಿ ಬರ್ಕೊಂಬಿಟ್ರೆ ಸೊ ಆನ್ಸರ್ ಫೈಂಡ್ ಮಾಡೋಕ್ಕೆ ಈಸಿ ಭಾಳ ಆಗುತ್ತೆ. ಇಲ್ಲೇನು ಕ್ವಶನ್ ಅಂದರೆ, ಸೊ ಧನಾತ್ಮಕ ಸಂಖ್ಯೆ, ಆ ಧನಾತ್ಮಕ ಸಂಖ್ಯೆಯನ್ನು ನಾವು ಏನಂತ ಇಟ್ಕೊಳ್ಳೋಣ, ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಎಕ್ಸ್ ಅಂತ ಇಟ್ಕೊಂಡ್ರೆ 17ರಿಂದ ಹೆಚ್ಚಿಸಿದಾಗ ಇನ್ಕ್ರೀಸ್ಡ್ ಬೈ 17. ಇನ್ಕ್ರೀಸ್ ಅಂದರೆ ಪ್ಲಸ್, ಓಕೆ, ಹೆಚ್ಚಿಸಿದಾಗ. ನೆಕ್ಸ್ಟ್ ಏನು, ಈಕ್ವಲ್ಸ್ ಟು. ಸೊ ಹೆಚ್ಚಿಸಿದಾಗ ಈಕ್ವಲ್ಸ್ ಟು ಅಂತ ಬರುತ್ತೆ. 60 ಟೈಮ್ಸ್ ಆಫ್ ದ ರೆಸಿಪ್ರಿಕಲ್ ಆಫ್ ದಟ್ ನಂಬರ್. ಪರಸ್ಪರ 60 ಪಟ್ಟು, ಪರಸ್ಪರ. ಸೊ 60 ಡಿವೈಡೆಡ್ ಬೈ ಆ ಸಂಖ್ಯೆ ಏನಂತ ಇಟ್ಕೊಂಡಿದ್ವಿ ನಾವು, ಎಕ್ಸ್ ಅಂತ ಇಟ್ಕೊಂಡಿದ್ವಿ, ಎಕ್ಸ್ ಅಂತ ಬರುತ್ತೆ. ಓಕೆ, ಇಷ್ಟು ಮೇನ್. ಇದನ್ನು ನಾವು ಬಿಡಿಸ್ತಾ ಹೋಗಿ ಒಂದು ಆನ್ಸರ್ಸ್ ಬಂದರೆ ಆವಾಗ ನಿಮ್ಮ ಆನ್ಸರ್ ಸಿಗುತ್ತೆ ಅದನ್ನು. ಓಕೆ, ಯಾವ ಥರ ಬಿಡಿಸೋದು ಇದನ್ನು, ಈ ಎಕ್ಸ್ ಈ ಕಡೆ ಬಂದರೆ ಇದಕ್ಕೆ ಇಂಟು ಆಗುತ್ತೆ. ಸೊ ಯಾವ ಥರ ಅಂದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 17 ಈಕ್ವಲ್ಸ್ ಟು 60. ಓಕೆ, ಇದನ್ನು ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ 17x ಈಕ್ವಲ್ಸ್ ಟು 60. ಸೊ ಈಕ್ವಲ್ಸ್ ಟು 60 ಬರೆಯೋ ಬದಲು ಏನು ಮಾಡ್ತೀನಿ, ನಾನು 60 ಈ ಕಡೆ ತೊಗೊಂಬರ್ತೀನಿ. ಸೊ -60 ಆಗುತ್ತೆ, ಈಕ್ವಲ್ಸ್ ಟು 0 ಆಗುತ್ತೆ. ಓಕೆ, ಸೊ 0. ಸೊ ನೀ ಎಕ್ಸ್ ಸ್ಕ್ವೇರ್ ಪ್ಲಸ್ 17x ಮೈನಸ್, ಒಂದು ಸೆಕೆಂಡ್, x into x plus 17 equals to 60. So x square plus 17x minus ಇದನ್ನು 60 ಬರುತ್ತೆ ಈ ಕಡೆ, ಈಕ್ವಲ್ಸ್ ಟು 0. ಸೊ ಇದನ್ನು ಯಾವ ಥರ ಬರ್ಕೋಬೋದು ಅಂದರೆ ನಾವು ಇನ್ನೊಂದು 17x ನಾವು ಯಾವ ಥರ ಬರ್ಕೋಬೋದು ಅಂದರೆ, ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಅವೆರಡು ನಂಬರು 16 ಆಗಿರಬೇಕು, ಮತ್ತು ಪ್ಲಸ್ ಮಾಡಿದಾಗ 17 ಬರಬೇಕು. ಸೊ ಅವು ಎರಡು ನಂಬರನ್ನು ನಾವು ಅಸ್ಯೂಮ್ ಮಾಡ್ತಾ ಹೋಗ್ಬೋದು. ಸೊ ಇಂಟು ಮಾಡಿದರೆ 60 ಬರಬೇಕು, ಮೈನಸ್ ಮಾಡಿದರೆ 17 ಬರಬೇಕು. ಯಾಕಂದರೆ ಇಲ್ಲಿ ಪ್ಲಸ್ ಮೈನಸ್ ಇದೆ ಅದಕ್ಕೆ. ಸೊ ನಾವು ಆ ಎರಡೂ ಸಂಖ್ಯೆಗಳು ಮೈನಸ್ ಆದಾಗ 17 ಬರಬೇಕು, ಈ ಥರ ಇರುತ್ತೆ. ಓಕೆ, ಸೊ ಯಾವ ಥರ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಈ ಕಡೆ ಬರ್ಕೊಳ್ಳೋಣ. ಓಕೆ, ಸೊ 10 ಇಂಟು 6. ಸೊ 10 ಇಂಟು 6 60 ಆಗುತ್ತೆ. ಬಟ್ 10ರೊಳಗೆ 6 ತೆಗೆದ್ರೆ 17 ಬರುತ್ತಾ, ಇಲ್ಲ. ಸೊ ಇನ್ನೊಂದು ಆಪ್ಷನ್ ನೋಡೋಣ, 12 ಇಂಟು 5. ಸೊ 12 ಇಂಟು 5 ಮಾಡೋಣ, 60 ಬರ್ತೈತಿ. ಬಟ್ 12ರೊಳಗೆ 5 ಕಳೆದ್ರೆ 17 ಬರಲ್ಲ. ಸೊ ಅದೇ ಥರ 15 ಬರ್ತೈತಿ, 15 ಇಂಟು 4. ಸೊ 15ರೊಳಗೆ 4 ಕಳೆದ್ರೆ 11 ಆಗ್ತೈತಿ. ಸೊ ಅದೇ ಥರ ಮುಂದೆ ಯಾವ ಪಾಸಿಬಿಲಿಟಿ ಇದಾವೆ, 20 ಇಂಟು 3. ಸೊ 23ಲೆ 60, 20ರೊಳಗೆ 3 ತೆಗೆದ್ರೆ 17 ಬರ್ತೈತಿ. ಸೊ ಈ ಥರ ನಾವು ಬಿಡಿಸಿ ಒಂದು ನಂಬರ್ ಈಸಿಯಾಗಿ ಫೈಂಡ್ ಮಾಡಿಕೊಂಡ್ರೆ ಅವಾಗ ಈ ಸೊಲ್ಯೂಷನ್ನ ಬಿಡಿಸೋಕೆ ಈಸಿ ಆಗುತ್ತೆ. ಸೊ ಅವಾಗ ಏನು ಮಾಡ್ಬೋದು, ಎಕ್ಸ್ ಸ್ಕ್ವೇರು ಪ್ಲಸ್ 20x ಮೈನಸ್ 3x ಬರೆದ್ರು ಒಂದೇ, 17x ಬರೆದ್ರು ಒಂದೇ. ಯಾಕೆ ಹೇಳಿ, 20x ಮೈನಸ್ 3x ಬಂದರೆ 17x ಬರ್ತೈತಿ. -60 ಹೆಂಗಿದ್ದಂಗೆ ಬರಿತೀನಿ ನಾನು, ಈಕ್ವಲ್ಸ್ ಟು 0. ಇದನ್ನು ಯಾಕೆ ಬರ್ಕೊಂಡೆ ಅಂದರೆ, ನನಗೆ ಎಕ್ಸನ್ನು ಫೈಂಡ್ ಮಾಡೋಕೆ ಆಪ್ಷನ್ ಇದೇ ಥರ ಬಿಡಿಸಿ ಬರ್ಕೊಂಡ್ರೆ ನನಗೆ ಕಾಮನ್ ಏನಿರ್ತಾವೆ ಅಂತ ತೆಗಿಯೋಕೆ ಈಸಿ ಆಗ್ತೈತಿ. ಸೊ ಇಲ್ಲಿ ಏನಾಗ್ತೈತಿ, ಎಕ್ಸ್ ಸ್ಕ್ವೇರು. ಸೊ ಇಲ್ಲಿ ಸೊ ಎಕ್ಸ್ ಕಾಮನ್, ಇದ್ರೊಳಗೆ ಎಕ್ಸ್ ಕಾಮನ್ನು, ಎಕ್ಸ್ ಪ್ಲಸ್ 20. ಎಕ್ಸ್ ಕಾಮನ್ ಉಳಿತಿ, 20 ತೊಗೊಂಡೆ, ಎಕ್ಸ್ ಇಲ್ಲಿ ಹೊರಗೆ ಐತಿ, -3 ಈ ಕಡೆ ಕಾಮನ್ ತೊಗೊಂಡೆ, ಎಕ್ಸ್ ಪ್ಲಸ್ 20 ಉಳಿತು, ಈಕ್ವಲ್ಸ್ ಟು 0. ಓಕೆ, ಇಲ್ಲೇನಾಗ್ತೈತಿ ಈಗ, ಸೊ ಎಕ್ಸ್ ಪ್ಲಸ್ 20 ಇದು ಕಾಮನ್ ತೊಗೊಂಡೆ, ಏನಾಗ್ತೈತಿ, ಎಕ್ಸ್ -3 ಉಳಿತೈತಿ, ಎಕ್ಸ್ -3. ಇವಾಗ ಏನಾಗ್ತೈತಿ, ಎಕ್ಸ್ ಈಕ್ವಲ್ಸ್ ಟು, ಈ ಎಕ್ಸ್ ಈಕ್ವಲ್ಸ್ ಟು ಇದು ಪ್ಲಸ್ 20 ಐತಿ, ಈ ಎಕ್ಸ್ ಈಕ್ವಲ್ಸ್ ಟು ಇದು ಪ್ಲಸ್ 20 ಐತಿ, ಆ ಕಡೆ ಹೋದ್ರೆ -20 ಆಕತಿ. ಬಟ್ ಇದು ಎಕ್ಸ್ -3 ಈಕ್ವಲ್ ಟು 0 ಅಂದರೆ 3 ಆ ಕಡೆ ಹೋದ್ರೆ +3 ಆಗ್ತೈತಿ. ಸೊ ಎರಡು ಆನ್ಸರ್ ಸಿಕ್ಕು ನಮ್ಗೆ. ಎಕ್ಸ್ ಈಕ್ವಲ್ ಟು -20 ಒಂದು ಸಿಕ್ತು, ಎಕ್ಸ್ ಈಕ್ವಲ್ ಟು
31 ಸಿಕ್ತು. ಸೊ ಅವ್ರು ಕೇಳಿದ್ದೇನು ಧನಾತ್ಮಕ ಸಂಖ್ಯೆ, ಪಾಸಿಟಿವ್ ನಂಬರ್. ಸೊ ಪಾಸಿಟಿವ್ ನಂಬರ್ ಕೇಳಿದಾರೆ ಅಂದ್ರೆ ನಮ್ಗೆ ಯಾವ್ದು ಪಾಸಿಟಿವ್ ಒಳಗೆ ಆನ್ಸರ್ ಬಂದಿರ್ತೈತಿ ಅದು ಆನ್ಸರ್ ಆಗ್ತೈತಿ. ಸೊ ಎ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದು ಬೇಡಪ್ಪ ಇಷ್ಟೆಲ್ಲ ನಾನು ಬರ್ಕೋತ ಕೊಡೋಕೆ ಆಗಂಗಿಲ್ಲ ಅನ್ನೋರು, ಸೊ ಇನ್ನೂ ಒಂದು ಈಸಿ ಮೆಥಡ್ ಹೇಳ್ತೀನಿ ನಿಮ್ಗೆ. ಸೊ ಈ ಸೊಲ್ಯೂಷನ್ ಹೆಂಗೆ ಬರ್ಕೊಳ್ಳೋದು ಗೊತ್ತಾಯ್ತಾ? ಪಾಸಿಟಿವ್ ನಂಬರ್ ವಿಚ್ ಇಸ್ ಇನ್ಕ್ರೀಸ್ಡ್ ಬೈ 17, x plus 17 ಈಕ್ವಲ್ಸ್ ಟು ಹೇಳ್ಯಾರ 60/x. ಓಕೆ, ಇಷ್ಟು ಬರ್ಕೊಂಡ್ರಿ ಅಂದ್ರೆ ಈಸಿ ಆಗ್ತೈತಿ. ಹೆಂಗೆ? ಆ ಆಪ್ಷನ್ಸ್ ಎಷ್ಟು ಕೊಟ್ಟಿರ್ತಾರಲ್ಲ ಅಷ್ಟು ಆಪ್ಷನ್ ಟ್ರೈ ಮಾಡ್ರಿ. ಸೊ ಫಾರ್ ಎಕ್ಸಾಂಪಲ್ 10 ಟ್ರೈ ಮಾಡಲ್ಲ ನಾನು. 10 ಪ್ಲಸ್ 17 ಈಕ್ವಲ್ಸ್ ಟು 60/10. ಸೊ ಇಲ್ಲಿ 0 ಹೋಗುತ್ತೆ, 0 ಹೋಗುತ್ತೆ, ಇದು 6 ಉಳಿತೈತಿ. 10ರೊಳಗೆ 17 ಕೂಡಿಸಿದ್ರೆ 17, ಸಾರಿ 10ರೊಳಗೆ 17 ಕೂಡಿಸಿದ್ರೆ 27 ಆಗುತ್ತೆ. ಸೊ 27 ಡಸ್ ನಾಟ್ ಈಕ್ವಲ್ಸ್ ಟು 6. ಸೊ ಇದೇ ಥರ ನಿಂಗೆ ಆಪ್ಷನ್ಸ್ಗಳು ಎಲ್ಲ ಆಪ್ಷನ್ಸ್ಗಳು ಟ್ರೈ ಮಾಡಿದ್ರೂ ಬರ್ತೈತಿ. ಇಲ್ಲಿ 3 ಟ್ರೈ ಮಾಡೋಣ. ಸೊ ಇಲ್ಲಿ 3 ಹಾಕಿದ್ರೆ 3 ಪ್ಲಸ್ 20 60 ಡಿವೈಡೆಡ್ ಬೈ 3. ಸೊ 3 20. ಸೊ 3 20. ಇಲ್ಲಿ 17 ಪ್ಲಸ್ 3 ಕೂಡಿಸಿದ್ರೆ ಎಷ್ಟಾಗುತ್ತೆ? 20. ಸೊ 20 ಈಕ್ವಲ್ಸ್ ಟು 20. ಸೊ ಈ 20 ಈಕ್ವಲ್ಸ್ ಟು 20 ಬರಕ್ಕೆ ಯಾವ ವ್ಯಾಲ್ಯೂ ಹಾಕಿದೀವಿ ನಾವು? 3 ಹಾಕಿದೀವಿ. ಸೊ 3 ಆನ್ಸರ್ ಕರೆಕ್ಟ್. ಸೊ ಈ ಥರನೂ ಶಾರ್ಟ್ಕಟ್ ಒಳಗೆ ಹೋಗ್ಬೋದು. ಬಟ್ ಈ ಆಪ್ಷನ್ ಡೈರೆಕ್ಟಾಗಿ ನಿಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗ್ತೈತಿ, ಅದು ಸಿಗ್ತೈತಿ. ಬಟ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡು ಎಲ್ಲ ಆಪ್ಷನ್ಸ್ಗಳು ಟ್ರೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ 16ನೇ ಕ್ವಶನು. ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ 5,050 ಐತಿ. ಓಕೆ, ಕ್ಯೂ ಮತ್ತು ಆರ್ನ ಮಾಸಿಕ ಆದಾಯ 6,850 ಹಾಗೂ ಪಿ ಮತ್ತು ಆರ್ನ ಮಾಸಿಕ ಆದಾಯ 5,200. ಹಾಗಾದರೆ ಪಿನ ಮಾಸಿಕ ಆದಾಯ ಎಷ್ಟು ಅಂತ ಕೇಳ್ಯಾರ. ಎವರೇಜ್ ಆಫ್ ದ ಇನ್ಕಮ್ ಆಫ್ ದ ಪಿ ಅಂಡ್ ಕ್ಯೂ ಈಸ್ 5,050 and average of the monthly income of Q and R is 6,250 and the P and R is 5,200. What is the monthly income of the P? ಓಕೆ, ಸೊ ಪಿ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ಸೊ ಫಸ್ಟ್ ನಾವು ಏನು ಮಾಡ್ಕೋಬಹುದು, ಎಲ್ಲರದು ಟೋಟಲ್ ಇನ್ಕಮ್ ಹೆಂಗೆ ಫೈಂಡ್ ಮಾಡ್ಬೋದು? ಎಲ್ಲರದು ಕೊಟ್ಟಾರ ಅವರು, ಪಿ ಆ್ಯಂಡ್ ಕ್ಯೂ, ಕ್ಯೂ ಆ್ಯಂಡ್ ಆರ್, ಪಿ ಆ್ಯಂಡ್ ಆರ್ ಕೊಟ್ಟಾರ. ಸೊ ಆ ಥರ ನಾವು ಎಲ್ಲರದು ಫೈಂಡ್ ಮಾಡ್ಕೋಬೋದು. ಪಿ ಪ್ಲಸ್ ಕ್ಯೂ ಎಷ್ಟೈತಿ? 5,050 ಐತಿ. ಸೊ ನೆಕ್ಸ್ಟು ಕ್ಯೂ ಪ್ಲಸ್ ಆರ್ ಎಷ್ಟೈತಿ? 6,850 ಐತಿ. ಸೊ ಅದೇ ಥರ ಪಿ ಆ್ಯಂಡ್ ಆರ್ ಎಷ್ಟೈತಿ? 5,200 ಐತಿ. ಸೊ ಇವೆಲ್ಲ ಆ್ಯಡ್ ಮಾಡಿದ್ರೆ ಏನಾಗ್ತೈತಿ ಗೊತ್ತು? 5 5 0 ಒಂದು ಕೈಲ ಬರ್ತೈತಿ 5,000. ಸೊ 5 5 10 16,500. ಸೊ 16,500 ಅವ್ರದ್ದು ಟೋಟಲ್ ಇನ್ಕಮ್. ಪಿ ಕ್ಯೂ ಆರ್ದು ಟೋಟಲ್ ಇನ್ಕಮ್ ಎಷ್ಟೈತಿ? 16,500. ಬಟ್ ನಮಗೆ ಬೇಕಾಗಿರೋದು ಪಿ. ಸೊ ಇದು ಪಿ ಕ್ಯೂ ಆರ್ ಅಂದರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ದು ವ್ಯಾಲ್ಯೂ ಇದು. ಓಕೆ, ಸೊ ಎಲ್ಲರದು ವ್ಯಾಲ್ಯೂ ಕೊಟ್ಟರು ಅವರು. ಸೊ ಎಲ್ಲರದು ಸೇರಿ ಎಷ್ಟಾಗುತ್ತೆ ಎವರೇಜ್ ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ? 16,500 ಆಗುತ್ತೆ. ಬಟ್ ಕೇಳಿರೋದು ಪಿದ್ ಮಾತ್ರ. ಸೊ ಪಿದ್ ಮಾತ್ರ ಕೇಳ್ಯಾರಂದ್ರೆ ಕ್ಯೂದು ಆರ್ದು ಗೊತ್ತೈತೆ ನಮಗಿಲ್ಲಿ 6,250. ಸೊ ಕ್ಯೂದ್ ಮತ್ತು ಆರ್ದು ತೆಗೆದುಬಿಟ್ರೆ ಟೋಟಲ್ ಇನ್ಕಮ್ ಒಳಗೆ ಓನ್ಲಿ ಪಿದ್ ಸಿಗ್ತೈತಿ. ಸೊ ಯಾವ ಥರ ಅಂದ್ರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಎಷ್ಟೈತಿ? 6,250. ಸೊ ಇದು ಎವರೇಜ್ ವ್ಯಾಲ್ಯೂ. ಸೊ ಇದು ಇರುತ್ತಲ್ಲ, ಇದು ಎವರೇಜ್ ವ್ಯಾಲ್ಯೂ. ಸೊ ಎವರೇಜ್ ವ್ಯಾಲ್ಯೂದು ಟೋಟಲ್ ಇನ್ಕಮ್ ಫೈಂಡ್ ಮಾಡ್ಬೇಕಂದ್ರೆ ಇದಕ್ಕೆ ಇಂಟು ಮಾಡ್ಬೇಕು. ಯಾಕಂದ್ರೆ ಇಬ್ಬರು ಜನದ್ದು ಎವರೇಜ್ ವ್ಯಾಲ್ಯೂ ಕೊಟ್ಟಾರ ಅವರು. ಎವರೇಜ್ ವ್ಯಾಲ್ಯೂ ಕೊಟ್ಟಿರೋದು ಟೋಟಲ್ ಇನ್ಕಮ್ ಫೈಂಡ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಇದನ್ನು ಇಂಟು ಮಾಡ್ಕೋಬೇಕು. ಓಕೆ, ಸೊ ಇಂಟು ಮಾಡ್ಕೋಬೇಕಂದ್ರೆ 2 0 2 5 10 2 2 4 5 2 6 12 13. ಸೊ
ಸಾರಿ 12,500, 2 12, 2 4 ಪ್ಲಸ್ 5. ಓಕೆ, ಇದೇನಾಗ್ತೈತಿ 12,500. ಸೊ 12,500 ಏನದು ಕ್ಯೂ ಮತ್ತು ಆರ್ನ ವ್ಯಾಲ್ಯೂ. ಸೊ ಕ್ಯೂ ಮತ್ತು ಆರ್ನ ವ್ಯಾಲ್ಯೂ 12,500 ಐತಿ. ಟೋಟಲ್ ಇನ್ಕಮು 16,500 ಐತಿ. ಓಕೆ, ಇವಾಗ ಈ ವ್ಯಾಲ್ಯೂ ಆ ಕಡೆ ಹೋದ್ರೆ ಮೈನಸ್ ಆಗ್ತೈತಿ. ಸೊ ಅವಾಗ ನಿಮ್ಗೆ ಪಿ ವ್ಯಾಲ್ಯೂ ಸಿಗ್ತೈತಿ. ಹಂಗಂದ್ರೆ 16,500 ಇದರೊಳಗೆ ಮೈನಸ್ ಮಾಡೋಣ 12,500. ಓಕೆ, 0 0. ಸೊ 5 ಕಳೆದ್ರೆ 0, 6 2 ಕಳೆದ್ರೆ 4, 1 ಕಳೆದ್ರೆ 0. ಸೊ 4,000 ಎಲ್ಲೈತಿ ನಿಮ್ಗೆ ಆಪ್ಷನ್ ಅಂದ್ರೆ ಇಲ್ಲೈತಿ. ಸೊ ಈ ಥರ ಫೈನ್ ಮಾಡ್ಬೋದು. ಸೊ ಸರಾಸರಿ ಅಂದಾಗ ನೆನಪಿರಬೇಕು ಇಂಟು 2 ಇರ್ತೈತೆ ಯಾವಾಗಲೂ ಕಂಬೈನ್ಡ್ ಇನ್ಕಮ್ಗೆ. ಸೊ ಅದು ನೆನಪಿರಬೇಕು. ಅದಕ್ಕೆ ಇಲ್ಲಿ ನಾವು ಇಂಟು 2 ಮಾಡಿಕೊಂಡೆ ಟೋಟಲ್ ಇನ್ಕಮ್ ಆಫ್ ದ ಕ್ಯೂ ಆ್ಯಂಡ್ ಆರ್ ಸಿಕ್ತು. ಟೋಟಲ್ ಪಿ ಕ್ಯೂ ಆರ್ ಅಲ್ಲಿ ಆ ಕ್ಯೂ ಆ್ಯಂಡ್ ಆರ್ ತೆಗೆದ್ರೆ ಓನ್ಲಿ ನಮಗೆ ಪಿ ಸಿಗ್ತೈತಿ. ಓಕೆ, ಇದು ನೆನಪಿರ್ಬೇಕು ನಿಮಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 17. ಚೌಕದ ಬದಿಯನ್ನು ಅಳೆಯುವಾಗ 2% ನಷ್ಟ ಮೀನ್ಸ್ ಇನ್ ದ ಸೆನ್ಸ್ ಅವರಿಗೆ ದೋಷ ಮಾಡಲಾಗಿದೆ. ದೋಷ ಅಂದರೆ ಎರರ್. ಹಾಗಾದರೆ ಚದರದ ಲೆಕ್ಕಾಚಾರದ ಪ್ರದೇಶದಲ್ಲಿನ ದೋಷದ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ಆ್ಯನ್ ಎರರ್ 2% ಇನ್ ಎಕ್ಸಸ್ ಈಸ್ ಮೇಡ್ ವೈಲ್ ಮೆಜರಿಂಗ್ ದ ಸೈಡ್ ಆಫ್ ದ ಸ್ಕ್ವೇರ್, ದ ಪರ್ಸೆಂಟೇಜ್ ಆಫ್ ಎರರ್ ಇನ್ ದ ಕ್ಯಾಲ್ಕುಲೇಟೆಡ್ ಏರಿಯಾ. ಸೊ ಏನಾಗುತ್ತೆ, ಒಂದು ಜಾಗನ ಅಳತೆ ಮಾಡಕ್ಕೆ ಹೋಗ್ಯಾರ. ಸೊ ಜಾಗ ಅಳತೆ ಮಾಡುವಾಗ ಏನು ಮಾಡ್ಯಾರ, 2%ನಷ್ಟು ರಾಂಗ್ ಅಥವಾ ಎರರ್ ಹಾಕ್ಯಾರ. ಸೊ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಇವಾಗ 100 ಕೊಡಬೇಕಾಗಿತ್ತು, ಇಲ್ಲಿ ಇದು 100, ಒಂದು ಸೈಡ್ 100 ಐತಿ, ಇನ್ನೊಂದು ಸೈಡ್ 100 ಇರಬೇಕಾಗಿತ್ತು. ಬಟ್ ಏನು ಮಾಡ್ಯಾರ ಅವರು, ಎರರ್ ಮಾಡ್ಯಾರ. ಎಷ್ಟು, 2%. 2% ಅಂದ್ರೆ 100ಕ್ಕೆ 2% ಅಂದ್ರೆ 102. ಸೊ ಈ ಸೈಡು 102 ಆದ್ರೆ ಇದು ಸೈಡ್ 102. ಯಾಕಂದ್ರೆ ಸ್ಕ್ವೇರ್ ಇದು ಚೌಕ ಅಂದಾರ. ಚೌಕ ಅಂದ್ರೆ ಎಲ್ಲ ಬದಿಗಳು ಸೇಮ್ ಇರ್ತಾವೆ ವ್ಯಾಲ್ಯೂ. ಆಲ್ ದ ಸೈಡ್ಸ್ ವಿಲ್ ಬಿ ಸೇಮ್ ಇನ್ ದ ಸ್ಕ್ವೇರ್. ಓಕೆ, ಇದು ಎರರ್ ಮಾಡಿದ್ದು, ಇದು ಆ್ಯಕ್ಚುಲಿ ಇರಬೇಕಾಗಿತ್ತು. ಸೊ ಏನು ಮಾಡೋಣ, ಆ್ಯಕ್ಚುಲಿ ಎಷ್ಟು ಇರಬೇಕಾಗಿತ್ತು ಏರಿಯಾ ಅಂತ ಫೈನ್ ಮಾಡೋಣ. ಸೊ ಚೌಕದ ಹೆಂಗೆ ಫೈನ್ ಮಾಡ್ಬೋದು, 2 ಸೈಡ್ ಇಂಟು ಮಾಡಿದ್ರೆ ನಿಮಗೆ ಏರಿಯಾ ಸಿಗ್ತೈತಿ. ಏರಿಯಾ ಆಫ್ ದ ಆ್ಯಕ್ಚುಯಲ್ ಎಷ್ಟು ಇರಬೇಕಾಗಿತ್ತು, 100 ಇಂಟು 100 10,000. ಸೊ ಅದ್ರದ್ದು ಯೂನಿಟ್ ಏನಿರುತ್ತೆ ಅದನ್ನ ಬರಿಬೋದು ನೀವು. ಓಕೆ, ಸೊ ಯೂನಿಟ್ ಬರೋ ನೆಸರಿ ಇಲ್ಲ. ಓಕೆ, 10,000 ಆಯಿತು. ಸೊ ಇದು ರಾಂಗ್ ಆಗಿದ್ದು ಎರರ್, ಏರಿಯಾ ಆಫ್ ಎರರ್. ಸೊ ಏರಿಯಾ ಆಫ್ ಎರರ್ ಎಷ್ಟೈತಿ, 102 ಇಂಟು 102 10,404. ಸೊ ಇದನ್ನು ನೀವು ಇಂಟು ಮಾಡ್ಕೋಬೋದು. 102 ಇಂಟು 102 ನಿಮಗೆ ಆನ್ಸರ್ 10,404 ಬರ್ತೈತಿ. ಓಕೆ, ಸೊ 10,404 ಎರರ್ ಐತಿ. ಆ್ಯಕ್ಚುಲಿ ಎಷ್ಟು ಇರಬೇಕಾಯ್ತು, 10,000 ಇರಬೇಕಾಯ್ತು. ಸೊ ಅದರ ಅರ್ಥ ಎಷ್ಟು ಜಾಸ್ತಿ ಆಗೈತಿ, ಎಷ್ಟು ಎರರ್ ಆಗೈತಿ, 404 ಎರರ್ ಮಾಡ್ಯಾರ. 10,000 ಇರಬೇಕಾಯ್ತು, 10,404 ಮಾಡ್ಯಾರ. ಸೊ 404 ಇದು ಎರರ್. ಸೊ ಎರರ್ನವರು ಶೇಕಡಾವಾರದಲ್ಲಿ ಕೇಳ್ಯಾರ. ಸೊ ಪರ್ಸೆಂಟೇಜ್ನಲ್ಲಿ ಕೇಳ್ಯಾರ. ಸೊ ಪರ್ಸೆಂಟೇಜ್ ಕೇಳ್ಯಾರ ಅಂದ್ರೆ ಡಿವೈಡೆಡ್ ಬೈ 100 ಮಾಡಿಬಿಟ್ರೆ ನಿಮ್ಗೆ ಅದರದ್ದು ಪರ್ಸೆಂಟೇಜ್ ಸಿಕ್ಬಿಡ್ತೈತಿ. ಇನ್ ದ ಸೆನ್ಸ್ 4.04%. ಸೊ ಈ ಥರ ನೀವು ಲೆಕ್ಕ ಮಾಡಬೇಕಿಲ್ಲ, ದೊಡ್ಡದಾಗಿ ಬರ್ಕೋತ ಕೊಡ್ಬೇಕಾಗತ್ತೆ, ಟೈಮ್ ವೇಸ್ಟ್ ಆಗ್ತೈತಿ. ಅದಕ್ಕೆ ನೀವು ಈಸಿಯಾಗಿ ಮೈಂಡನ್ನ ಸ್ವಲ್ಪ ಇದು ಮಾಡಿದ್ರೆ ಇವನ್ನೆಲ್ಲ 10,404ಕ್ಕೆ 404 ಎರರ್ ಆದ್ರೆ 100ಕ್ಕೆ ಎಷ್ಟು, ಅದನ್ನೆಲ್ಲ ಇಂಟು ಮಾಡ್ಕೋತ ಕೊಡೋ ಬದಲಿ ಸೊ ಅದು ಎಷ್ಟು ಡಿಫ್ರೆನ್ಸ್ ಐತಿ ನೋಡಿ ಡೈರೆಕ್ಟಾಗಿ ಶೇಕಡಾವಾರು ಕೇಳ್ಯಾರ, ಶೇಕಡಾವಾರು ಮಾಡ್ಕೋಬೋದು. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಕಡಿಮೆ ಟೈಮಲ್ಲಿ ಸಮ್ಸನ್ನ ಬಿಡಿಸ್ಕೊತ ಹೋಗಬೇಕು. ಸೊ ಇದು ಆನ್ಸರ್ ಎಷ್ಟಿರುತ್ತೆ, ಡಿ ಆನ್ಸರ್ ಇದು 4.04%. ಓಕೆ ಓಕೆ
ಸೊ ಟೋಟಲ್ ಓಕೆ. ಇದೇ ಥರ ಮುಂದಿನ ಕ್ವಶನ್ ಇದೇ ಕ್ವಶನ್ ಪೇಪರ್ಲಿ ಇನ್ನೂ ಒಂದು 7-8 ಕ್ವಶನ್ಸ್ ಇದ್ದಾವೆ. ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು. ಏನಾದರೂ ನಿಮ್ಮ ಕ್ವಶನ್ಸ್ ಯಾವುದಾದ್ರೂ ನಿಮ್ಗೆ ಆಗಲ್ಲ ಅಂದರೆ ಜಸ್ಟ್ ವೆರಿಫೈ ಮಾಡಬೇಕಾಗಿತ್ತು ಅಥವಾ ಯಾವುದಾದ್ರೂ ಬರಾತಿರ್ಕಿಲ್ಲ ಅಂದರೆ ಜಸ್ಟ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನು ನಿಮಗೆ ಬಿಡಿಸಿ ಕಳಿಸ್ತೀನಿ, DM ಮಾಡ್ತೀನಿ, ಅಥವಾ ನಾನು DM ಮಾಡ್ಬೋದು, ಅಥವಾ ನನ್ನ ನಂಬರ್ ಹಾಕಿರ್ತೀನಿ. ಯು ಕ್ಯಾನ್ ವಾಟ್ಸಪ್ ಮೀ. ಸೊ ವಾಟ್ಸಪ್ನಲ್ಲಿ ಕೂಡ ನನ್ನ ಕ್ವಶನ್ಸ್ ಕಳಿಸ್ಬೋದು. ನಾನು ಅದನ್ನು ನಿಮಗೆ ಬಿಡಿಸಿ ಕಳಿಸ್ತೀನಿ, ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಬಿಡಿಸ್ತೀನಿ. ಓಕೆ, ಥ್ಯಾಂಕ್ ಯು.